ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು. ಹಿಂದೂ ಒಳಪಂಗಡಗಳಲ್ಲಿ ಕ್ರಿಶ್ಚಿಯನ್ ಅಂತ ಬೇರ್ಪಡೆ ಆಗ್ತಾ ಇದೆ. ಈ ಬ್ರಾಹ್ಮಣ ಕ್ರಿಶ್ಚಿಯನ್ ಬರ್ತಾ ಇದೆ. ಬರ್ಸ್ತಾರೆ, ಅದಕ್ಕೆ ನೋಡಪ್ಪ, ಯಾರು ಏನ್ ಬರೀ ಹೇಳ್ತಾರೆ ಅದರ ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು. ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತೀವಲ್ಲ, 175,000 1,75,000 ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ಎನ್ಯುಮರೇಟರ್ಸ್ ಆಗಿ. ಅವ್ರಿಗೆ 120ರಿಂದ 150 ಮನೆಗಳು ಕೊಟ್ಟಿದ್ದೀವಿ. ಅವರು ಪ್ರತಿ ಮನೆಗೂ ಹೋಗಿ 22ರಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸರ್ವೆ ಮಾಡ್ತಾರೆ. ಲಾಸ್ಟ್ ಟೈಮ್ಗಿಂತ ಈ ಸಾರಿ 40,000ಕ್ಕೂ ಹೆಚ್ಚು ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ. ನೋಡಪ್ಪ, ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು. ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು. ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋರು, ಶಿಫಾರಸು ಮಾಡೋದಷ್ಟೇ. ತೀರ್ಮಾನ ಮಾಡೋರು ಯಾರು? ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದ್ರೆ ಎಷ್ಟಿ ಮಾಡ್ತಾರೆ, ಇಲ್ಲವ್ರೆ ಇಲ್ಲ ಅಂತ ಮಾಡ್ತಾರೆ. ಇಲ್ಲ, ಈಗ ಅದೆಲ್ಲ ಮಾಡ್ತೀವಿ, ಅಧಿಕಾರಿಗಳನ್ನೆಲ್ಲ ಮಾಡ್ತೀವಿ. ಇಲ್ಲೇ ಇರ್ತದೆ ಸಚಿವಾಲಯ, ಇಲ್ಲೇ ಇರ್ತದೆ. ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೂ ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜಾತಿಗಳನ್ನ ಒಡೆದು ಸಿದ್ದರಾಮಯ್ಯನವರು ತಮ್ಮ ಅಧಿಕಾರಕ್ಕಾಗಿ, ಸ್ವಾರ್ಥಕ್ಕಾಗಿ ದೇಶದಲ್ಲಿ ಜಾತಿ ಪದ್ಧತಿಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸಮಾನತೆಯನ್ನ ತರಬೇಕು, ನಂದು ಬಸವಣ್ಣನ ತತ್ವ ಅನ್ನುವಂತ ಸಿದ್ದರಾಮಯ್ಯನವರು ಅದೇ ಬಸವಣ್ಣನ ಜಾತಿ ಪದ್ಧತಿಯನ್ನ ತೊಲಗಿಸಬೇಕು ಅನ್ನೋದಕ್ಕೆ ಈ ಜಾತಿ, ಒಳಜಾತಿ, ಉಪಜಾತಿಗಳನ್ನ ಮತ್ತಷ್ಟು ಹೆಚ್ಚು ಮಾಡಿ ಬಸವಣ್ಣನ ತತ್ವಕ್ಕೇನೆ ಅವಮಾನ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆ ಎದುರಾಗ್ತಾ ಇರೋದು. ಈಗ ಜನಗಣತಿ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಇಲ್ಲಿ ಮಾಡೋಕ್ ಹೊರಟಿರೋದು ಜಾತಿ ಗಣತಿಯನ್ನೇ. ಅಂದ್ರೆ 90 ದಿನಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿ ಲಕ್ಷಗಟ್ಟಲೆ ಶಿಕ್ಷಕರನ್ನ ನಾವು ಇದಕ್ಕಾಗಿ ನೇಮಿಸಿದ್ದೀವಿ, ಅವರಿಗೆ ನಿಮ್ಮ ಮಾಹಿತಿಯನ್ನ ಸರಿಯಾಗಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಅಂದ್ರೆ ನೋಡೋರಿಗೆ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತದ್ದು ಸಮಾಜದ ಉದ್ಧಾರದ ಕೆಲಸ ಅಂತ ಅನ್ಸಿದ್ರು ಕೂಡ ಅದೆಷ್ಟು ಉಪಜಾತಿಗಳನ್ನ ಇಲ್ಲಿ ಹಾಕಿದ್ದಾರೆ. ಉಪಜಾತಿಗಳಲ್ಲಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇರೋದು, ನೀವು ಯಾಕೆ ಮತಾಂತರಕ್ಕೆ ಹೆಚ್ಚಿನ ಉತ್ತೇಜನ ಕೊಡ್ತಾ ಇದ್ದೀರಾ ಅಂತ. ಮತಾಂತರದ ಜಾತಿಗಳು ಎಷ್ಟಿದಾವೆ ಇಲ್ಲಿ. ಅಲ್ಲಿ ಗೌಡ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ವೀರಶೈವ ಕ್ರಿಶ್ಚಿಯನ್, ಕುರುಬಾ ಕ್ರಿಶ್ಚಿಯನ್. ನೀವು ಏನ್ ಮಾಡಕ್ ಹೊರಟಿದ್ದೀರಾ ಅಂದ್ರೆ ಇಲ್ಲಿ ಮತಾಂತರಕ್ಕೆ ಉತ್ತೇಜನ ಕೊಡೋದು ಅಂದ್ರೆ ಮತಾಂತರ ಆದಷ್ಟು ಬೇರೆ ಬೇರೆ ಜಾತಿಗಳನ್ನ ಅದಕ್ಕೆ ಸೇರಿಸುವಂತದ್ದು. ಎಲ್ಲಿದೆ ಒಕ್ಕಲಿಗ ಕ್ರಿಶ್ಚಿಯನ್? ಎಲ್ಲಿದೆ? ಇಲ್ಲ ಅವರು ಕ್ರಿಶ್ಚಿಯನ್ ಆಗ್ಬೇಕು, ಇಲ್ಲ ಒಕ್ಕಲಿಗ ಆಗಬೇಕು. ಕನ್ವರ್ಟ್ ಆದ್ಮೇಲೆ ಕ್ರಿಶ್ಚಿಯನ್ ಆಗ್ಬೇಕಲ್ವಾ ಅವರು? ಒಕ್ಕಲಿಗ ಯಾಕೆ ಇಟ್ಕೋಬೇಕು? ಕನ್ವರ್ಟ್ ಆದ್ಮೇಲೆ ಅವರು ಕ್ರಿಶ್ಚಿಯನ್ ಅಂತಾನೆ ಸೇರಿಸ್ಕೋಬೇಕಲ್ವಾ? ಅವ್ರು ಯಾಕೆ ಇಲ್ಲಿ ಈ ಜಾತಿಯನ್ನ ಸೇರಿಸ್ಕೊಂಡು ಇಲ್ಲಿ ಸಿಗುವಂತ ಮೀಸಲಾತಿಯನ್ನ ಪಡ್ಕೋಬೇಕು? ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಜಾತಿಗಳನ್ನ ಒಡೆದು ಮತಾಂತರಕ್ಕೂ ಅವಕಾಶ ಮಾಡಿಕೊಟ್ಟು ಅಲ್ಪಸಂಖ್ಯಾತರ ಮತಕ್ಕೋಸ್ಕರ, ಹಿಂದುಳಿದವರ ಮತಕ್ಕೋಸ್ಕರ, ದಲಿತರ ಮತಕ್ಕೋಸ್ಕರ ಅಂದ್ರೆ ವೋಟ್ಗಳಿಗೋಸ್ಕರ ಜಾತಿಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದ್ದೀರಲ್ಲ. ನೀವು ಯಾವ ರೀತಿಯಲ್ಲಿ ಬಸವಣ್ಣನವರ ಅನುಯಾಯಿಗಳು, ಅವರ ಸಿದ್ಧಾಂತದ ಪಾಲಕರು ನಾವು ಅಂತ ಹೇಳ್ತಿರಲ್ಲ, ಏನಿದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಸಿದ್ದರಾಮಯ್ಯನವರು ಖಡಕ್ಕಾಗಿ ಉತ್ತರ ಕೊಡ್ತಾರೆ. ಬಿಜೆಪಿಯವರು ಧರ್ಮನ ಹೊಡೆಯೋದಿಲ್ವಾ? ಬಿಜೆಪಿಯವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಅವರು ಧರ್ಮಗಳನ್ನ ಹೊಡಿತಾ ಇಲ್ವಾ? ಅಂದ್ರೆ ಅವರು ಧರ್ಮಗಳನ್ನ ಹೊಡಿತಿದ್ದಾರೆ ಅಂತ ನೀವು ಜಾತಿಗಳನ್ನ ಹೊಡಿಯೋ ಕೆಲಸ ಮಾಡ್ತಾ ಇದ್ದೀರಾ. ಅವರು ಮಾಡೋದು ತಪ್ಪು, ಸೊ ನೀವು ಅದೇ ತಪ್ಪನ್ನ ಮಾಡಿದ್ರೆ ಸರಿ, ಅವ್ರು ಮಾಡ್ತಾ ಇರೋದ್ರಿಂದ ನಾವು ಮಾಡ್ತೀವಿ, ಅಥವಾ ಅವ್ರದ್ದು ತಪ್ಪು ಅದಕ್ಕೆ ನಾವು ಮಾಡಿದ್ರು ಅದೇನ್ ತಪ್ಪಲ್ಲ. ಏನಿದ್ರ ಅರ್ಥ? ನೀವು ಕಾನೂನನ್ನ ಓದ್ಕೊಂಡಂತವ್ರು, ಸಾಮಾಜಿಕ ಜ್ಞಾನ ಇರುವಂತವ್ರು, ಸಮಾಜವಾದಿ ಅಂತ ಹೇಳ್ಕೊಳ್ಳುವಂತವ್ರು, ಆದ್ರೆ ಸಮಾಜದಲ್ಲಿ ಈ ರೀತಿ ಕಂದಕಗಳನ್ನು ಸೃಷ್ಟಿ ಮಾಡಿ ನೀವು ನಿಜವಾಗ್ಲೂ ಸಮಾನತೆ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಈ ಜಾತೀಯತೆಯ ಆಧಾರದ ಮೇಲೆ ಮೀಸಲಾತಿಗಳನ್ನ ಈಗ ಹೇಳ್ತಾ ಇದ್ರೆ ಕುರುಬವನ್ನ ಎಸ್ಟಿಗೆ ಸೇರಿಸಬೇಕು ಅಂತ ನಾವು ಶಿಫಾರಸು ಮಾಡಿದೀವಿ ಅಂತ.
ಅಂದರೆ ಈ ಜಾತಿಗಳನ್ನು ಈ ರೀತಿ ಮತ್ತಷ್ಟು ಹೆಚ್ಚಿಸಿ ಅವುಗಳ ನಡುವಿನ ಏನು ಅಂತರವನ್ನು ಜಾಸ್ತಿ ಮಾಡೋ ಬದಲು ಆರ್ಥಿಕ ಆಧಾರದ ಮೇಲೆ ಯಾರು ಬಡವರಾಗಿದ್ದಾರೋ ಅವರಿಗೆ ಮೀಸಲಾತಿ ಕೊಡಬೇಕಲ್ವಾ? ಇದಲ್ವಾ ಸಮಾನತೆ ಅಂದರೆ ಬಡವರು ಬ್ರಾಹ್ಮಣರಲ್ಲೂ ಇದ್ದಾರೆ, ಬಡವರು ಒಕ್ಕಲಿಗರಲ್ಲೂ ಇದ್ದಾರೆ, ಬಡವರು ಕ್ರಿಶ್ಚಿಯನ್ರಲ್ಲೂ ಇದ್ದಾರೆ, ಬಡವರು ಮುಸ್ಲಿಮರಲ್ಲೂ ಇದ್ದಾರೆ, ಬಡವರು ಲಿಂಗಾಯತರಲ್ಲೂ ಇದ್ದಾರೆ. ಎಲ್ಲ ಜಾತಿಗಳಲ್ಲೂ ಎಲ್ಲ ಸಮುದಾಯದಲ್ಲೂ ಬಡವರಿದ್ದಾರೆ. ಅಸಲಿಗೆ ಶಕ್ತಿ ಸಿಗಬೇಕಾಗಿರೋದು, ಸಮಾನತೆ ಬರಬೇಕಾಗಿರೋದು ಇವರಿಗೆ ಮೀಸಲಾತಿ ಕೊಡೋದ್ರಿಂದ. ಆ ಮೀಸಲಾತಿಯನ್ನು ಕೊಡುವಂತ ಏನಾದರೂ ಕ್ರಾಂತಿಕಾರಿ ಪ್ರಯತ್ನ ಮಾಡಿದ್ರೆ ಸಿದ್ದರಾಮಯ್ಯನವರೇ ನಿಮಗೊಂದು ಸೆಲ್ಯೂಟ್ ಅಂತ ಹೇಳ್ಬೋದು. ನೀವು ಮಾಡ್ತಾ ಇರೋದೇನು? ಓಟ್ಗೋಸ್ಕರ ಅವ್ರಿಗೆ ಒಳ ಮೀಸಲಾತಿ, ಇವ್ರಿಗೆ ಒಳ ಮೀಸಲಾತಿ, ಇವ್ರಿಗೆ ಹೆಚ್ಚಿನ ಮೀಸಲಾತಿ ಕೊಟ್ರೆ ನಮ್ಗೆ ಮತಗಳು ಜಾಸ್ತಿ ಸಿಗ್ತವೆ. ಈ ಲೆಕ್ಕಾಚಾರದಲ್ಲಿ ನೀವು ಈಗೇನ್ ಮಾಡಕ್ ಹೊರಟಿದ್ದೀರಾ? ಜಾತಿಗಳ ನಡುವೆ ಹೆಚ್ಚು ಒಳಜಾತಿ ಉಪಜಾತಿಗಳನ್ನ ಸೃಷ್ಟಿ ಮಾಡಿ ಅದರಿಂದ ನೀವು ಲಾಭ ಪಡ್ಕೊಳ್ಳೋದಿಕ್ಕೆ ಹೊರಟಿದ್ದೀರಲ್ಲ, ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಸಿದ್ದರಾಮಯ್ಯನವರ ಒಟ್ಟಾರೆ ಉದ್ದೇಶ ಏನು ಅಂದ್ರೆ ಒಂಥರ ರಫ್ ಅಂಡ್ ಟಫ್ ಆಗಿ ಮಾತಾಡ್ಬಿಟ್ಟು ನಾನು ಮಾಡ್ತಿರೋದೇ ಸರಿ ಅಂತ ಪ್ರೂವ್ ಮಾಡ್ಕೊಂಡು ನಾನು CM ನನ್ನನ್ನು ಕೇಳೋದು ಯಾರು ಅನ್ನೋ ರೀತಿಯಲ್ಲಿ ವರ್ತಿಸಿ ಮಾಧ್ಯಮದವ್ರನ್ನೂ ಕೂಡ ದಬಾಯಿಸಿ ನಾನು ಮಾಡೋದೇ ಸರಿ, ನನಗೆ ರಾಜ್ಯದ ಜನ ಬಹುಮತ ಕೊಟ್ಟಿದ್ದಾರೆ, ಸರ್ಕಾರ ನಮ್ದು, ನಾವು ಹೇಳಿದ್ದನ್ನೆಲ್ಲ ಕೇಳಬೇಕು ಅನ್ನೋದಾ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ 90 ದಿನಗಳಲ್ಲಿ ನಾವು ಮತ್ತೊಮ್ಮೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ತರ್ತೀವಿ, ಎಲ್ಲ ಶಿಕ್ಷಕರಿಗೂ ಜವಾಬ್ದಾರಿ ಕೊಟ್ಟಿದ್ದೀವಿ ಅಂತ ಹೇಳಿ ಮತ್ತಷ್ಟು ಜಾತಿಗಳನ್ನು ಸೃಷ್ಟಿ ಮಾಡೋದು, ಜಾತಿಗಳ ನಡುವೆ ವೈಷಮ್ಯ ಹೆಚ್ಚಾಗೋ ಹಾಗೆ ಮಾಡೋದು, ಅಂತರ ಹೆಚ್ಚಾಗೋಗಿ ಮಾಡೋದು. ಅದರ ಬದಲು ಒಂದೇ ಒಂದು ಆರ್ಥಿಕ ಸಮೀಕ್ಷೆ ಮಾಡಿ. ಯಾರು ಬಡವರು, ನಿಜವಾಗಿ ಬಡತನ ಯಾರಿಗಿದೆ, ರೇಷನ್ ಕಾರ್ಡ್ ಕೊಟ್ಟಿದ್ದೀರಾ, BPL ಕಾರ್ಡ್ಸ್ ಇದಾವೆ, ಯಾರು ಕಡು ಬಡವರು ಅವರಿಗೆ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆದ್ರೆ, ಅಂದ್ರೆ ಸಾಮಾಜಿಕ ಸಮಾನತೆಯನ್ನು ತರೋದಕ್ಕೆ ಬೇಕು. ಅಂದ್ರೆ ಕೀಳು ಜಾತಿ ಮೇಲ್ ಜಾತಿ ಅದೆಲ್ಲ ಇತ್ತು, ಇವಾಗ ಬಹುತೇಕ ಅದು ಕಡಿಮೆ ಆಗಿದೆ. ಅದರ ಬದಲು ಆರ್ಥಿಕ ಅಸಮಾನತೆಯನ್ನು ಹೋಗಿಸೋದಕ್ಕೆ ಸಾಧ್ಯ ಆದ್ರೆ ಅದು ನಿಜವಾದ ಇವತ್ತು ಎಲ್ಲ ವರ್ಗ ಎಲ್ಲ ಸಮುದಾಯದಲ್ಲಿರುವಂತವರಿಗೆ ಮೀಸಲಾತಿ ಕೊಡ್ತೀರಾ ಅಂದ್ರೆ ಎಷ್ಟೋ ಜನ ಅದರಲ್ಲಿ ಈಗಾಗಲೇ ಬೆಳೆದು ತುಂಬಾ ಶ್ರೀಮಂತರಾಗಿರೋರು ಇದ್ದಾರೆ, ಅವರು ಮೀಸಲಾತಿ ಲಾಭವನ್ನು ಪಡ್ಕೋತಾರೆ. ಅಂದ್ರೆ ಇದರಿಂದ ಮೀಸಲಾತಿಯ ದುರ್ಬಳಕೆನೇ ಹೆಚ್ಚಾಗ್ತಾ ಇದೆಯಲ್ಲ, ಸರಿಯಾದ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಮಾಡ್ತೀರಾ ಅಂದ್ರೆ ಅದಿಲ್ಲ. ಬರೀ ನೀವೇನು ಸಂವಿಧಾನ ಇದೆ, ಕಾನೂನು ಇದೆ, ಅದರ ಪ್ರಕಾರನೇ ಹೋಗ್ತೀವಿ ಅಂದ್ರೆ ಸಿದ್ದರಾಮಯ್ಯನವರೇ ನಿಮ್ಮನ್ನ ಒಬ್ಬ ಬುದ್ಧಿವಂತ ಮುಖ್ಯಮಂತ್ರಿ ಅಥವಾ ನಿಮ್ಮನ್ನು ವಿಚಾರವಂತ ಪ್ರಜ್ಞಾವಂತ ಅಂತ ಅಂದ್ಕೋಬೇಕಾ? ಈ ಪ್ರಶ್ನೆನ ಬಿಜೆಪಿಯವರು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಬಸವಣ್ಣನವರ ತತ್ವದ ಪಾಲಕರು ನಾವು ಅಂತ ಹೇಳುವಂತ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತ ಮಾತು, ಕೊಡ್ತಾ ಇರುವಂತ ಅಧಿಕಾರ ಮಾತ್ರ ಮೆಚ್ಚೋ ರೀತಿ ಕಾಣಿಸ್ತಾ ಇಲ್ಲ.